ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಹಾಕಲಾಗಿದ್ದಂಥ ಹನುಮ ಧ್ವಜ ತೆರವಿಗೆ ಬಂದಂಥ ಅಧಿಕಾರಿಗಳ ವಿರುದ್ಧ ಮಂಡ್ಯದ ಕೆರೆಗೋಡಿನಲ್ಲಿ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಹನುಮ ಧ್ವಜ ಹಾರಾಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಾಂಗ್ರೆಸ್ ಶಾಸಕ ಹಾಗೆ ನಾಯಕರ ಕುಮ್ಮಕ್ಕಿನ ಆರೋಪವನ್ನ ಗ್ರಾಮಸ್ಥರು ಮಾಡ್ತಿದ್ದಾರೆ. 108 ಅಡಿ ಧ್ವಜಸ್ತಂಭದಲ್ಲಿ ಕೇಸರಿ ಬಣ್ಣದ ಹನುಮ ಧ್ವಜ ಹಾರಾಟ ನಡೀತಾ ಇದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಗ್ರಾಮಸ್ಥರೇ ಹಾರಿಸಿದ್ದಂತಹ ಧ್ವಜ ಇದು. ಆದರೆ ಇದಕ್ಕೆ ಈ ತೆರವು ಮಾಡುವುದಕ್ಕೆ ಅಧಿಕಾರಿಗಳು ಮುಂದಾದಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಾಠಿ ಬೀಸಿ ಧ್ವಜ ಕಂಬದಿಂದ ಗ್ರಾಮಸ್ಥರನ್ನ ಓಡಿಸಿದ್ದಾರೆ ಪೊಲೀಸರು. ಆ ನಂತರ ಧ್ವಜ ಕಂಬಕ್ಕೆ ಹಾಕಿದ್ದಂತಹ ಶ್ರೀರಾಮನ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆರೆಗೋಡಿನ ಲೈವ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಕಣ್ಣೀರು ಹಾಕ್ತಾ ಇದ್ದಾರೆ ಮಹಿಳೆಯರು. ಪೊಲೀಸರ ಜೊತೆ ವಾಗ್ವಾದವನ್ನ ನಡೆಸುತ್ತಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಸಂದರ್ಭದಲ್ಲಿ ಆ ಖುಷಿಗಾಗಿ, ಆ ಸಂಭ್ರಮಕ್ಕಾಗಿ 108 ಅಡಿಯ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಲಾಗಿತ್ತು ಕೆರೆಗೋಡು ಗ್ರಾಮದಲ್ಲಿ. ಕೇಸರಿ ಬಣ್ಣದ ಹನುಮ ಧ್ವಜ ಹಾಕಿದ್ದಕ್ಕೆ ಆ ಸಂದರ್ಭದಲ್ಲಿ ಯಾವ ವಿರೋಧವೂ ಕೇಳಿ ಬಂದಿರಲಿಲ್ಲ. ಆದರೂ 22 ಗ್ರಾಮ ಪಂಚಾಯಿತಿಯ ಸದಸ್ಯರ ಪೈಕಿ 20 ಸದಸ್ಯರು ಅದಕ್ಕೆ ಬೆಂಬಲವನ್ನ ಸೂಚಿಸುತ್ತಾರೆ. ಅದಾದ ನಂತರದಲ್ಲಿ ಹನುಮ ಧ್ವಜದ ಹಾರಾಟ ಕೆರೆಗೋಡು ಗ್ರಾಮದಲ್ಲಿ ಆಗಿರುತ್ತೆ. ಆದ್ರೆ ಈಗ ನಿನ್ನೆ ರಾತ್ರಿ ಏಕಾಏಕಿ ಪೊಲೀಸರು ಅಧಿಕಾರಿಗಳು ಬಂದು ಹನುಮ ಧ್ವಜ ತೆರವಿಗೆ ಮುಂದಾದ್ರು. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಿಗುವಿನ ವಾತಾವರಣ ನಿರ್ಮಾಣವಾದಂತಹ ಹಿನ್ನೆಲೆಯಲ್ಲಿ ಕೆರೆಗೋಡಿನಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಆದರೆ ಅದನ್ನ ವಿರೋಧಿಸಿ ಗ್ರಾಮಸ್ಥರು ಇವತ್ತು ಮುಂಜಾನೆ ಈಗ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ, ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಜೊತೆಗೆ ಯಾವುದೇ ಕಾರಣಕ್ಕೂ ಹನುಮ ಧ್ವಜವನ್ನ ನೀವು ತೆರವು ಮಾಡಬಾರದು ಅನ್ನುವಂಥ ಆಗ್ರಹವನ್ನ ಮಾಡ್ತಿದ್ದಾರೆ. ಈಗಾಗಲೇ ಹನುಮ ಧ್ವಜ ಆ ಕೆಳಭಾಗದಲ್ಲಿ ಇದ್ದಂತಹ ಫ್ಲೆಕ್ಸ್ ನ ತೆರವು ಮಾಡೋದಕ್ಕೆ ಅಂತ ಹೇಳಿ, ಶ್ರೀರಾಮನ ಫ್ಲೆಕ್ಸ್ ನ ತೆರವು ಮಾಡೋದಕ್ಕೆ ಅಂತ ಹೇಳಿ ಪೊಲೀಸರು ಮುಂದಾದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಮಂಡ್ಯ ಶಾಸಕರಾಗಿರುವಂತಹ ಗಣಿಗಾರ ರವಿಕುಮಾರ್, ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ
ಇವರಿಬ್ಬರ ಕುಮ್ಮಕ್ಕಿನಿಂದಾನೇ ಧ್ವಜ ಸ್ತಂಭವನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ ಎನ್ನುವಂತಹ ಆಕ್ರೋಶ ಗ್ರಾಮಸ್ಥರದ್ದು. ಈ ಸಂದರ್ಭದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಭಾವಚಿತ್ರಕ್ಕೆ ಚಪ್ಪಲಿ ಏಟನ್ನ ಕೊಡುವಂತಹ ಕೆಲಸವನ್ನ ಕೂಡ ಗ್ರಾಮಸ್ಥರು ಮಾಡಿದ್ರು. ಆ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಸದ್ಯ ನೇರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಯುವಕರು, ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಧ್ವಜಸ್ತಂಭವನ್ನ ತೆರವು ಮಾಡಬಾರದು ಅನ್ನುವಂತಹ ಪಟ್ಟನ್ನ ಹಿಡಿದು ನಿಂತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ಸದ್ಯ ಸ್ಥಳದಲ್ಲೇ ಇದ್ದಾರೆ. ನಂದೀಶ್, ಲೈವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಸಮಾಧಾನ ಪಡಿಸುವಂತಹ ಪ್ರಯತ್ನ ಅಥವಾ ಜನರಿಗೆ ಅರ್ಥ ಮಾಡಿಸಿ ಅದನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಟ್ ಗ್ರಾಮಸ್ಥರು ತಮ್ಮ ಪಟ್ಟನ್ನ ಸಡಿಲಿಸುವುದಕ್ಕೆ ಸಿದ್ಧರಿಲ್ಲ. ಸದ್ಯ ಯಾವ ರೀತಿಯಾದಂತಹ ಸಿಚುವೇಶನ್ ಸದ್ಯ ನಿರ್ಮಾಣವಾಗಿದೆ? ಯಾರಾದ್ರೂ ಶಾಸಕರು ಅಥವಾ ಜನಪ್ರತಿನಿಧಿಗಳು ಸ್ಥಳಕ್ಕೆ ಬರುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ? ಖಂಡಿತ ವಿದ್ಯಾಶ್ರೀ, ನಾನಿವತ್ತು ಕೆರೆಗೋಡು ಗ್ರಾಮದ ಧ್ವಜಕಂಬದ ಸ್ಥಳದಲ್ಲಿದ್ದೇನೆ. ಇಲ್ಲಿನ ಒಂದು ದೃಶ್ಯಗಳನ್ನು ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಬಹಳಷ್ಟು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಸೇರಿರುವಂತದ್ದು. ಸುಮಾರು 5,000 ಜನ ಸೇರಿ ಈ ಒಂದು ಧ್ವಜಕಂಬವನ್ನು ನಿರ್ಮಾಣ ಮಾಡಿದ್ರು. ಗ್ರಾಮಸ್ಥರು ಹಿಂದೆ ಇದ್ದಂತ ಹಳೆ ಒಂದು ಧ್ವಜಕಂಬ ಇತ್ತು, ಅದು ಹಳೇದಾದ ಕಾರಣ ಕೆಲ ತಿಂಗಳ ಹಿಂದೆಯಷ್ಟೇ ಈ ಒಂದು ಧ್ವಜಕಂಬವನ್ನು ಕೂಡ ನಿರ್ಮಾಣ ಮಾಡಿದ್ರು. ಈ ಒಂದು ಧ್ವಜಕಂಬದಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಉದ್ಘಾಟನೆ ಆಯಿತು ಅವತ್ತು ಈ ಒಂದು ಧ್ವಜಕಂಬದಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಅಲ್ಲದೆ ಗಣರಾಜ್ಯೋತ್ಸವ ದಿನ ಜನವರಿ 26ರಂದು ಕೂಡ ಅವತ್ತು ಇಂಡಿಯಾ ಫ್ಲಾಗ್ ಅನ್ನು ಕೂಡ ಹಾರಿಸಲಾಗಿತ್ತು. ಅಂದ್ರೆ ಮತ್ತೆ ಅವರು ಅವತ್ತು ಗಣರಾಜ್ಯೋತ್ಸವ ದಿನ ಭಾರತ ಧ್ವಜವನ್ನು ಹಾರಿಸಿ ಬಳಿಕ ಮತ್ತೆ ಇದೀಗ ಹನುಮ ಧ್ವಜವನ್ನು ಹಾರಿಸಿರುವಂತದ್ದು. ಇದೀಗ ವಿವಾದಕ್ಕೆ ಕಾರಣ ಆಗಿರುವಂತದ್ದು. ಅಂದ್ರೆ ನೇರವಾಗಿ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇರುವಂತದ್ದು ಇಲ್ಲಿನ ಸ್ಥಳೀಯ ಶಾಸಕರಾದಂತ ಕಾಂಗ್ರೆಸ್ನ ಗಣಿಗ ರವಿಕುಮಾರ್ ಅವರ ಕುಮ್ಮಕ್ಕು, ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಒಂದು ಕುಮ್ಮಕ್ಕಿನಿಂದ ಅಧಿಕಾರಿಗಳು ತೆರವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಯಾರೂ ಕೂಡ ವಿರೋಧ ಇಲ್ಲ. ಆದ್ರೆ ಕೆಲವೊಂದಷ್ಟು ಬೆರಳೆಣಿಕೆಯಷ್ಟು ಇಲ್ಲಿನ ಸ್ಥಳೀಯರು ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಶಾಸಕರ ಕುಮ್ಮಕ್ಕಿನಿಂದಲೇ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಇದೆಲ್ಲಕ್ಕೆಲ್ಲವೂ ಕೂಡ ನೇರ ಕಾರಣ ಸ್ಥಳೀಯ ಕಾಂಗ್ರೆಸ್ ನಾಯಕರು, ಶಾಸಕರು ಎಂಬ ಒಂದು ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಮಹಿಳೆಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಧ್ವಜವನ್ನ ಇಳಿಸದಂತೆ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೇರವಾಗಿ ಅವ್ರನ್ನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಅಮ್ಮ, ಇವತ್ತು ಧ್ವಜವನ್ನ ಇಳಿಸ್ತಾ ಇದ್ದಾರೆ, ಹನುಮ ಧ್ವಜವನ್ನ. ಯಾಕೆ ನಮ್ ಪ್ರಾಣ ಹೋದ್ರು ನಾವು ಬಿಚ್ಚಕ್ಕೆ ಅವಕಾಶ ಕೊಡಲ್ಲ. ನಮ್ ದೇವ್ರು ನಮಗೆ ಬೇಕು, ನಮ್ ದೇವ್ರು ಬೇಕು. ಆ MLA ಬರ್ಲಿ, ನ್ಯಾಯ ಕೇಳ್ತೀವಿ. ನಾವೇನು ಅವ್ರ ಅಪ್ಪನ ಮನೆ ಅಷ್ಟೇ ಕೇಳಿಲ್ಲ, ಅವ್ರ ಅಪ್ಪನ ಮನೆ ಅಷ್ಟೇ ಕೇಳಿಲ್ಲ, ಅವ್ರ ಅವನ ಮನೆ ಅಷ್ಟೇ ಕೇಳಿಲ್ಲ. ನಾಳೆ ದಿವಸ ನಮ್ಮ ಅಷ್ಟಾಕೋಕೆ ತೆಗೀರಿ, ನಮ್ಮ ಬಳೆ ತೆಗೀರಿ, ಏನು ಮಾಡಬೇಡಿ ಇದ್ದಾರೆ. ಇದಕ್ಕೆ ಅವಕಾಶ ಕೊಡ್ತದೆ ಅನ್ಯಾಯ. ಯಾಕೆ ವಿರೋಧ ಅಂತಮ್ಮ? ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಯಾರು ಮಾಡ್ತಾ ಇದಾರೆ ಅವ್ರ ಮೇಲೆ, ಯಾರು ಮಾಡ್ತಾ ಇದಾರೆ ಅವ್ರ ಮೇಲೆ. ನಾವು ಕೊಡಲ್ಲ, ನಾವು ಕೊಡಲ್ಲ. ನಮ್ ದೇವ್ರು ನಮಗೆ ಬೇಕೇ ಬೇಕು. ಅವ್ರ ಅಪ್ಪನ ಅಷ್ಟಿಗೆ ಹೋಗಿಲ್ಲ, ಅವ್ರ ಅವನ ಅಷ್ಟಿಗೆ ಹೋಗಿಲ್ಲ. ಸದ್ಯ ಇಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ವಿದ್ಯಾಶ್ರೀ, ಅದನ್ನು ಕೂಡ ನೋಡಬಹುದು. ಈಗಾಗಲೇ 100 ಪೊಲೀಸರನ್ನ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಮೂಲಕ ಇಲ್ಲಿನ ಗ್ರಾಮಸ್ಥರನ್ನ ಧ್ವಜಕಂಬದಿಂದ ದೂರ ಸರಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಇದು ಬಹಳಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ಅಂದ್ರೆ ನಮ್ಮೂರಿನಲ್ಲಿ ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿಯಲ್ಲಿ ಒಂದು ತೀರ್ಮಾನವನ್ನ ಮಾಡಿಕೊಂಡು ಧ್ವಜಕಂಬವನ್ನ ನಿರ್ಮಾಣ ಮಾಡಿಕೊಂಡು ಇದೀಗ ಧ್ವಜವನ್ನ ಹಾರಿಸಿದ್ದೇವೆ. ಆದ್ರೆ ಏಕಾಏಕಿ ಈ ರೀತಿ ಧ್ವಜವನ್ನ ಇಳಿಸುವಂತ ಕೆಲಸಕ್ಕೆ ಯಾಕೆ ಮುಂದಾಗಿದ್ದಾರೆ ಎಂಬ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಪೊಲೀಸರೊಂದಿಗೆ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಅಲ್ಲದೆ ಪೊಲೀಸರು ಇದೀಗ ಏಕಾಏಕಿ 144 ಸೆಕ್ಷನ್ ಅನ್ನು ಕೂಡ ಕೆರೆಗೋಡು ಗ್ರಾಮದಲ್ಲಿ ಜಾರಿ ಮಾಡಿರುವಂತದ್ದು. ಒಂದು ಕಡೆ ಗ್ರಾಮಸ್ಥರು ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಪೊಲೀಸರು ಅಧಿಕಾರಿಗಳು ಇದೀಗ ಹನುಮ ಧ್ವಜವನ್ನ ಇಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು. ನೀವು ಕೂಡ ನೋಡ್ತಾ ಇದ್ದೀರಾ, ಸತತ ಅರ್ಧ ಗಂಟೆಯಿಂದಲೂ ಕೂಡ ಇದೇ ರೀತಿಯ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇಲ್ಲಿ ಒಂದಷ್ಟು ನಾಯಕರು ಕೂಡ, ಅಂದ್ರೆ ರಾಜಕೀಯ ನಾಯಕರು ಕೂಡ ಬಂದಿರುವಂತದ್ದು. ಅಂದ್ರೆ ಇಲ್ಲಿನ ಬಿಜೆಪಿ ಮುಖಂಡರು ಮತ್ತೆ JDS ನ ಮುಖಂಡರು ಒಟ್ಟಾಗಿ ಈ ಒಂದು ಗ್ರಾಮಸ್ಥರ ಜೊತೆ ನಿಲ್ಲುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಅಶೋಕ್ ಜೈರಾಮ್ ರವರು ಬಿಜೆಪಿ ಮುಖಂಡರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಸರ್, ಬಹಳಷ್ಟು ವಿರೋಧ, ಅಂದ್ರೆ ಜನರಿಗೆ ಯಾರ್ದು ಕೂಡ ವಿರೋಧ ಇಲ್ಲ. ಯಾವ ಕುಮ್ಮಕ್ಕಿನಿಂದ ಈ ಒಂದು ಧ್ವಜವನ್ನ ಇಳಿಸ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಈ ಒಂದೆಲ್ಲ ಘಟನೆ ಬಗ್ಗೆ ಲಾಠಿ ಚಾರ್ಜ್ ಕೂಡ ಆಗಿದೆ ಸರ್. ಇಲ್ಲಿ
ಎಲ್ಲ ಸಾರ್ವಜನಿಕರು ಅವರ ಆಸೆಯಂತೆ ಸಾರ್ವಜನಿಕವಾಗಿ ದೇಣಿಗೆ ಎತ್ತಿ ಒಬ್ಬೊಬ್ರು 10-20 ರೂಪಾಯಿ ಕೊಟ್ಟು ಈ ಧ್ವಜಸ್ತಂಭವನ್ನು ಮಾಡಿದ ಮೇಲೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಇದನ್ನ ಮಾಡಬೇಕು ಅಂತ ಹೊರಟಾಗ ಧ್ವಜಾರೋಹಣ ಮಾಡಬೇಕು ಅಂತ ಹೊರಟಾಗ ಅನ್ಯಾಯ ಅನ್ಯಾಯ ಸರ್, ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಾ? ಈ ಒಂದು ವಿಚಾರವಾಗಿ ಶಾಸಕರಿಗೆ ಏನೋ ಒಂದು ಎಚ್ಚರಿಕೆ ಕೊಡ್ತೀರಾ? ಶಾಸಕರಿಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ಶಾಸಕರ ಮೇಲೆ ನಾವು ತೀವ್ರವಾದ ಪ್ರತಿಭಟನೆ ಮಾಡ್ತೀವಿ. ಇವತ್ತು ಶಾಸಕರ ಕುಮ್ಮಕ್ಕಿಂದ ಹಿಂಗ್ ನಡೀತಾ ಇದೆ. ಇವತ್ತು ಶಾಸಕರು ಇಂಥ ಉದ್ವಿಗ್ನ ವಾತಾವರಣ ಉಂಟಾಗಿದ್ರು ಶಾಸಕರು ಸ್ಥಳಕ್ಕೆ ಬಂದಿಲ್ಲ. ಅವರ ಕುಮ್ಮಕ್ಕಿಂದ ಹಿಂಗ್ ನಡೀತಾ ಇದೆ. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಶಾಸಕರು ನೇರ ಹೊಣೆ ಆಗ್ತಾರೆ. ನಾವು ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡ್ತೀವಿ. ಇದೇ ಜಾಗದಲ್ಲಿ ಧ್ವಜೋತ್ಸವ ನೆಟ್ಟೇ ನಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಗ್ರಾಮಸ್ಥರ ವಿರೋಧದ ನಡುವೆಯೂ ಕೂಡ ಇದೀಗ ಧ್ವಜವನ್ನ ತೆರವುಗೊಳಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಜೆಡಿಎಸ್ ಒಂದು ಖಂಡನೀಯ. ಶಾಸಕರು ಎಲ್ಲ ಪಕ್ಷಾತೀತವಾಗಿ ಸೇರಿ ದೇಣಿಗೆ ಎತ್ತಿ ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡಿ ಒಂದು ಉದ್ಘಾಟನೆ ಕರೆಯಿಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಧಿಕಾರಿಗಳ ದುರ್ಬಳಕೆ ಮಾಡ್ಕೊಂಡು ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ. ಒಂದಲ್ಲ ಒಂದ್ ದಿವಸ ಈ ನಮ್ಮ ಏನು ಕೆರಗೋಡು ಹೋಬಳಿಯ ಜನ ಅವ್ರಿಗೆ ಉತ್ತರ ಕೊಡ್ತಾರೆ. ಅವ್ರಿಗೆ ಎತ್ತರ ಇರಲಿ, ಯಾವತ್ತಾರು ಒಂದ್ ದಿವಸ ಅವ್ರಿಗೆ ಅನುಭವಿಸ್ತಾರೆ. ಈ ರಾಮ ಭಕ್ತರ ಒಂದು ನೋವಿದೆ. ಇವತ್ತು ನೈಟ್ ರಾತ್ರಿ 3 ಗಂಟೆಯಲ್ಲಿ ಜಿಲ್ಲಾಡಳಿತವನ್ನು ಕಳಿಸಿ ಇವತ್ತು ಎಲ್ಲ ಅಧಿಕಾರಿಗಳಿಗೂ ತೊಂದರೆ ಕೊಟ್ಟು ರಚಿಸಿದಲ್ಲಿ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀರಾಮ ಭಕ್ತರು ಒಂದ್ ದಿವಸ ಬುದ್ಧಿ ಕಲಿಸ್ತಾರೆ. ಅವ್ರಿಗೆ ದೇವರು ಕೊಟ್ಟೆ ಕೊಡ್ತಾರೆ ಶಿಕ್ಷೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸದ್ಯ ಈಗಾಗಲೇ ಧ್ವಜವನ್ನ ಇಳಿಸುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಆ ಒಂದು ದೃಶ್ಯಗಳನ್ನು ಕೂಡ ನೋಡಬಹುದು ವಿದ್ಯಾಶ್ರೀ. ಈಗಾಗಲೇ ಏನು ಪೊಲೀಸರು ಅಧಿಕಾರಿಗಳು ಒಂದಷ್ಟು ತಾಂತ್ರಿಕ ತಜ್ಞರ ಜೊತೆಗೆ ಇದೀಗ ಧ್ವಜಕಂಬದಿಂದ ಧ್ವಜವನ್ನ ಇಳಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಬಹುತೇಕ ಇದೀಗ ಅರ್ಧಕ್ಕೆ ಅಂದ್ರೆ ಕೆಲವೊಂದಷ್ಟು ಭಾಗ ಇದೀಗ ಕೆಳಕ್ಕೆ ಆ ಒಂದು ಧ್ವಜವೂ ಕೂಡ ಇಳಿತಾ ಇರುವಂತದ್ದು. ಆದ್ರೆ ಇಲ್ಲಿನ ಸ್ಥಳೀಯರ ಆಕ್ರೋಶ ಮುಗಿಲು ಮುಟ್ಟಿದೆ. ಯಾವುದೇ ಕಾರಣಕ್ಕೂ ಈ ಒಂದು ಧ್ವಜವನ್ನ ಇಳಿಸಬಾರದು, ಇದು ನಮ್ಮ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದೆ ಎಂಬ ಮೂಲಕ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಅಂದ್ರೆ ಅಧಿಕಾರಿಗಳು ಪೊಲೀಸರ ಒಂದು ಸರ್ಪ ಕಾವಲಿನಲ್ಲಿ ಇದೀಗ ಧ್ವಜವನ್ನ ಇಳಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಾ. ಈಗಾಗಲೇ ಇಲ್ಲಿ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. 2 KSRP ತುಕಡಿ, 2 DR ತಂಡ ಸೇರಿದಂತೆ 100ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ನಿಯೋಜನೆಗೊಂಡಿರುವಂತದ್ದು. ಇನ್ನ ಇಲ್ಲಿ ಅಧಿಕಾರಿಗಳು ಕೂಡ ಬಂದಿರುವಂತದ್ದು. AC ಶಿವಮೂರ್ತಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸ ಕಾರ್ಯವೂ ಕೂಡ ಆಗ್ತಾ ಇದೆ. ಇನ್ನು ಅವ್ರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಸರ್ ಈಗಾಗಲೇ ಏನು ಸರ್ ಈ ಧ್ವಜ ಕಾರ್ಯ ಮಾಡ್ತಾ ಇದ್ದೀರಾ, ಯಾಕೆ ಸರ್ ವಿರೋಧ? ಏನ್ ಆದೇಶ ಇದೆ ಅಂತ? ಏನ್ ಆದೇಶ ಇದೆ ಈಗ? ಏನ್ ಆದೇಶ ಇದೆ ಕೆಲಸ ಮುಗಿಲಿ. ಅಂದ್ರೆ ಅಧಿಕಾರಿಗಳು ಮಾತನಾಡೋದಕ್ಕೂ ಕೂಡ ಹಿಂದೇಟನ ಆಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿನ ಗ್ರಾಮಸ್ಥರು ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ಥಳೀಯ ಸಚಿವರಾದಂತಹ N. ಚಲರಾಯಸ್ವಾಮಿ ಅವರು ಮತ್ತೆ ಕಾಂಗ್ರೆಸ್ನ ಶಾಸಕರಾದಂತಹ ಗಣಿಗ ರವಿಕುಮಾರ್ ಅವರ ಕುಮ್ಮಕ್ಕಿನಿಂದ ಈ ಒಂದು ಧ್ವಜವನ್ನ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಆರೋಪವನ್ನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವುದೇ ರೀತಿಯ ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಈ ಒಂದು ಧ್ವಜಕಂಬ ನಿರ್ಮಾಣಕ್ಕೂ ಅನುಮತಿಯನ್ನ ಪಡೆದಿದ್ದೇವೆ. ಅದಾದ ಬಳಿಕ ಹನುಮ ಧ್ವಜವನ್ನ ಆರಿಸುವ ನಿಟ್ಟಿನಲ್ಲೂ ಕೂಡ ಅನುಮತಿಯನ್ನ ಪಡೆದಿದ್ದೇವೆ. ಆದ್ರೆ ಇದಕ್ಕೆ ವಿರೋಧ ಯಾಕೆ ಎಂಬ ಒಂದು ಪ್ರಶ್ನೆಯನ್ನ ಗ್ರಾಮಸ್ಥರು ಎತ್ತುತ್ತಾ ಇರುವಂತದ್ದು. ಆದ್ರೆ ಅಧಿಕಾರಿಗಳು ಒಂದ್ ರೀತಿ ಅಂದ್ರೆ ರಾಜಕಾರಣಿಗಳು ಹೇಳಿದಂತೆ ನಡ್ಕೊಳ್ತಾ ಇದಾರ ಪ್ರಶ್ನೆಗಳು ಮೂಡುವಂತದ್ದು. ಅಂದ್ರೆ ಅಧಿಕಾರಿಗಳು ಉತ್ತರವನ್ನ ಕೊಡೋದಕ್ಕೂ ಕೂಡ ಬಹಳಷ್ಟು ಹಿಂಜರಿಕೆಯನ್ನ ಪಡ್ತಾ ಇದ್ದಾರೆ. ಅಂದ್ರೆ ಯಾವ ಆದೇಶ ಎಂಬುದು ಅವ್ರಿಗೂ ಗೊತ್ತಿಲ್ಲ. ನಮ್ಗೆ ಮೇಲಧಿಕಾರಿಗಳು ಮೌಖಿಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹನುಮ ಧ್ವಜವನ್ನ ಇಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಸದ್ಯ ಈಗಾಗಲೇ ಈ ಒಂದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಮತ್ತೆ ಗ್ರಾಮಸ್ಥರ ನಡುವೆ ವಾಗ್ವಾದ ನಡೀತಾ ಇದೆ. ಒಂದ್ ರೀತಿ ಉದ್ವಿಗ್ನ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣ ಆಗಿದೆ. ಯಾವುದೇ ಕಾರಣಕ್ಕೂ ಧ್ವಜವನ್ನ ಇಳಿಸಬಾರದು ಎಂಬ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದಷ್ಟು ಯುವಕರು ಕಣ್ಣೀರನ್ನ ಹಾಕುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು. ಅಂದ್ರೆ ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಕಣ್ಣೀರನ್ನ ಹಾಕುವ ಮೂಲಕ ಯಾವುದೇ ಕಾರಣಕ್ಕೂ ಹನುಮ ಧ್ವಜವನ್ನ ಇಳಿಸಬಾರದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಮನವಿಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆ ವಿದ್ರೇಶ್ರೀ, ಈ ಒಂದು ಕೆರೆಗೋಡು ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಶಾಸಕರ ವಿರುದ್ಧ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಶಾಸಕರ ಭಾವಚಿತ್ರಕ್ಕೆ ಚಪ್ಪಲಿಯಲ್ಲಿ ಹೊಡೆಯುವ ಮೂಲಕ ಒಂದು ಆಕ್ರೋಶಗಳನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಲ್ಲದೆ ಸ್ಥಳಕ್ಕೆ ಅವರು ಬರಲೇಬೇಕು ಎಂಬ ಮೂಲಕ ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ವಿದ್ಯಾಶ್ರೀ, ನಂದೀಶ್, ಹಾಗೆ ಲೈವ್ ದೃಶ್ಯಗಳನ್ನ ತೋರಿಸ್ತಾ ಇರಿ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಏನಾಗ್ತಾ ಇದೆ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಅಂತ ಹೇಳಿ ನಮ್ಮ ಪ್ರತಿನಿಧಿ ನಂದೀಶ್ ಕೂಡ ಡೀಟೇಲ್ಸ್ ನ ಕೊಡ್ತಾ ಇದ್ರು. ನೂಕಾಟ ತಳ್ಳಾಟ ಆಗಿದೆ. ಪೊಲೀಸರು ಹಾಗೆ ಅಲ್ಲಿರುವಂತಹ ಗ್ರಾಮಸ್ಥರ ಮಧ್ಯೆ ಆಗಿರುವಂತದ್ದೇನು? ಗ್ರಾಮಸ್ಥರೆಲ್ಲ ಒಟ್ಟು ಸೇರಿ ಪ್ರತಿ ಮನೆಯಿಂದ ಹಣವನ್ನ ಕಲೆಕ್ಟ್ ಮಾಡಿ ಬಹಳ ಆಸೆಯಿಂದ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡ್ತಾರೆ ಅಯೋಧ್ಯೆಯ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ.
ಅಲ್ಲಿ ಹನುಮ ಧ್ವಜವನ್ನ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಹಾರಿಸಲಾಗುತ್ತೆ. ಅದಾದ ನಂತರ ಮೊನ್ನೆ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಭಾರತದ ತ್ರಿವರ್ಣ ಧ್ವಜವನ್ನ ಕೂಡ ಹಾರಿಸಲಾಗಿರುತ್ತೆ. ಅದಾದ ಬಳಿಕ ಮತ್ತೆ ಹನುಮ ಧ್ವಜದ ಹಾರಾಟ ಆಗ್ತಾ ಇದೆ ಧ್ವಜಸ್ತಂಭದಲ್ಲಿ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ನಿನ್ನೆ ರಾತ್ರಿ ಸ್ಥಳಕ್ಕೆ ಬಂದು 108 ಅಡಿಯ ಈ ಧ್ವಜಸ್ತಂಭದಿಂದ ಆ ಧ್ವಜವನ್ನ ಕೆಳಕ್ಕೆ ಇಳಿಸಬೇಕು ಅಂತ ಹೇಳಿ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಸೆಕ್ಷನ್ 144 ಜಾರಿಯಾಗೋದು. ಸದ್ಯ ಈಗ ಬೆಳಗಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎಲ್ಲ ಪೊಲೀಸರೊಂದಿಗೆ ಬಂದಿದ್ದಾರೆ ಅಧಿಕಾರಿಗಳು, ಧ್ವಜವನ್ನ ಇಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಲಾಠಿ ಚಾರ್ಜ್ ಕೂಡ ಆಗಿದೆ ಕೆರಗೋಡು ಗ್ರಾಮದಲ್ಲಿ. ಆ ಧ್ವಜಸ್ತಂಭದ ಆ ಬುಡ ಏನಿದೆ ಅಲ್ಲಿ ನಿಂತಿದ್ದಂತಹ ಯುವಕರು ಏನಿದ್ದಾರೆ ಅವರನ್ನೆಲ್ಲ ಕೆಳಕ್ಕೆ ಎಳೆದು ತಳ್ಳಿ ಪೊಲೀಸರು ಅವರನ್ನ ಅಲ್ಲಿಂದ ಕಳುಹಿಸುವಂತಹ ಚದುರಿಸುವಂತಹ ಕೆಲಸವನ್ನ ಮಾಡಿದ್ರು. ಲಾಠಿ ಚಾರ್ಜ್ ಕೂಡ ನಡೆದಿದೆ. ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ ದೃಶ್ಯಗಳನ್ನ ಆಗ್ಲೇ ತೋರಿಸ್ತಾ ಇದ್ರು, ಯಾವ ರೀತಿ ಅಧಿಕಾರಿಗಳು ಜನರ ಮನವೊಲಿಕೆಗೆ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಿ. ಒಂದು ಕಡೆ ಮನವೊಲಿಕೆಯ ಪ್ರಯತ್ನ, ಮತ್ತೊಂದು ಕಡೆ ನೇರವಾಗಿ ಧ್ವಜವನ್ನ ಇಳಿಸುವಂತಹ ಕೆಲಸ. ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಮಂಡ್ಯದ ಕಾಂಗ್ರೆಸ್ ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್ ಹಾಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿಯವರ ವಿರುದ್ಧ. ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಆಗಿದೆ. ಗ್ರಾಮ ಪಂಚಾಯಿತಿಯಿಂದಲೇ ಅನುಮತಿ ಸಿಕ್ಕಿತ್ತು. ಅಲ್ಲಿ ಸದಸ್ಯರ ಒಪ್ಪಿಗೆಯನ್ನ ಪಡೆದೇ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಹಿಂದೆ ಒಂದು ಧ್ವಜಸ್ತಂಭ ಇತ್ತು, ಅದು ಶಿಥಿಲಗೊಂಡಂತಹ ಕಾರಣಕ್ಕಾಗಿ ಈ ಹೊಸ ಧ್ವಜಸ್ತಂಭವನ್ನ ಜನರೇ ಚಂದಾ ಸಂಗ್ರಹ ಮಾಡಿ ಇಲ್ಲಿ ನಿರ್ಮಾಣ ಮಾಡಿದ್ರು. ಎಲ್ಲವೂ ಅನುಮತಿ ಪ್ರಕಾರವೇ ಆಗಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ಯಾರೋ ಮೇಲಾಧಿಕಾರಿಗಳ ಮೌಖಿಕ ಆದೇಶ ಅಂತ ಹೇಳಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಯಾರ ಆದೇಶ, ತೆರವು ಮಾಡುವುದಕ್ಕೆ ಯಾರು ಹೇಳಿದ್ರು ಅದನ್ನ ಕೂಡ ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಹೇಳ್ತಾ ಇಲ್ಲ, ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಆ ಕಂಬದ ಕೆಳಭಾಗದಲ್ಲಿ, ಧ್ವಜಸ್ತಂಭದ ಕೆಳಭಾಗದಲ್ಲಿ ನಿಂತಿದ್ದಂತಹ ಜನರನ್ನ ಪೊಲೀಸರು ಯಾವ ರೀತಿ ಅಲ್ಲಿಂದ ಚದುರಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಅಂತ ಹೇಳಿ ಅಲ್ಲಿ ನಿಂತಿದ್ದಂತಹ ಯುವಕರನ್ನ, ಗ್ರಾಮಸ್ಥರನ್ನ ಎಳೆದು ಈಚೆ ಹಾಕಿದ್ರು. ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಯಿತು. ಸದ್ಯ ಕೆರಗೋಡು ಗ್ರಾಮದಲ್ಲಿ ಒಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. 108 ಅಡಿಯ ಧ್ವಜಸ್ತಂಭ, ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜ ಹಾರಾಟವನ್ನ ಮಾಡ್ತಾ ಇದೆ. ಆ ಹನುಮ ಧ್ವಜವನ್ನ ಇಳಿಸುವಂತಹ ಕೆಲಸವನ್ನ, ಕೆಳಕ್ಕಿಳಿಸುವಂತಹ ಕೆಲಸವನ್ನ ಸದ್ಯ ಸ್ಥಳದಲ್ಲಿರುವಂತಹ ಅಧಿಕಾರಿಗಳು ಮಾಡ್ತಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರ ಪಡೆಯೂ ಕೂಡ ಅಲ್ಲಿ ಸ್ಥಳದಲ್ಲಿ ಇರುವಂತದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಕಾಂಗ್ರೆಸ್ ಶಾಸಕರಾಗಿರುವಂತಹ ಗಣಿಗ ರವಿಕುಮಾರ್ ಅವರು ಬರಬೇಕು ಅನ್ನುವಂತಹ ಆಗ್ರಹವನ್ನ ಗ್ರಾಮಸ್ಥರು ಮಾಡ್ತಿದ್ದಾರೆ. ಅವರ ಭಾವಚಿತ್ರಕ್ಕೆ ಚಪ್ಪಲಿ ಏಟನ್ನ ಕೊಟ್ಟು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮನ್ನ ಉದ್ಘಾಟನೆಗೆ ಕರೆಯಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿ ಷಡ್ಯಂತ್ರವನ್ನ ಮಾಡಿದ್ದಾರೆ, ಕುಮ್ಮಕ್ಕನ್ನ ಮಾಡಿದ್ದಾರೆ ಅಂತ ಹೇಳಿ ತಮ್ಮ ಶಾಸಕರ ವಿರುದ್ಧ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಾವಾಗ್ಲೇ ಹೇಳಿದೆ, ಧ್ವಜಸ್ತಂಭದಿಂದ ಧ್ವಜ ಇಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಸ್ಥಳದಲ್ಲಿ ಬಹುತೇಕ ಧ್ವಜವನ್ನ ಧ್ವಜ ಕೆಳಕ್ಕೆ ಇಳಿದಿದೆ. ಅಲ್ಲಿರುವಂತಹ ಪೊಲೀಸರು ಭಾರಿ ಬಿಗಿ ಭದ್ರತೆಯಲ್ಲಿ ಹನುಮ ಧ್ವಜವನ್ನ ಕೆಳಕ್ಕಿಳಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ನಮ್ಮ ಭಾವನೆ, ಇದು ನಮ್ಮ ದೇವರು, ಯಾವುದೇ ಕಾರಣಕ್ಕೂ ದೇವರನ್ನ ಕೆಳಕ್ಕಿಳಿಸುವುದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಒಂದು ಕಡೆಗೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ಅದು ಯುವಕರಿರಬಹುದು, ಅಥವಾ ದೊಡ್ಡವರಿರಬಹುದು, ಅಥವಾ ಮಹಿಳೆಯರಿರಬಹುದು, ಎಲ್ಲರ ಆಕ್ರೋಶ ಕೂಡ ಒಂದೇ ಆಗಿದೆ. ಇದು ನಮ್ಮ ಭಕ್ತಿ, ಇದು ನಮ್ಮ ಭಾವನೆ, ಯಾವುದೇ ಕಾರಣಕ್ಕೂ ಧ್ವಜವನ್ನ ಇಳಿಸಬೇಡಿ ಅನ್ನುವಂಥ ಆಗ್ರಹವನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸ್ಥಳದಲ್ಲಿರುವಂತಹ ಅಧಿಕಾರಿಗಳು ಪೊಲೀಸರ ಬಿಗಿ ಭದ್ರತೆಯೊಂದಿಗೆ ಬಹುತೇಕ ಧ್ವಜವನ್ನ ಈಗ ಕೆಳಕ್ಕಿಳಿಸಿದ್ದಾರೆ. ಧ್ವಜವನ್ನ ಕೆಳಕ್ಕಿಳಿಸ್ತಾ ಇದ್ದ ಹಾಗೆ ಸುತ್ತಲೂ ನಿಂತಿರುವಂತಹ ಗ್ರಾಮಸ್ಥರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿರುದ್ಧ, ಅಧಿಕಾರಿಗಳ ವಿರುದ್ಧ, ಸ್ಥಳೀಯ ಶಾಸಕರ ವಿರುದ್ಧ, ಹಾಗೆ ಸ್ಥಳೀಯ ಉಸ್ತುವಾರಿ ಸಚಿವರ ವಿರುದ್ಧ. ನೇರ ದೃಶ್ಯಗಳನ್ನ, ಲೈವ್ ದೃಶ್ಯಗಳನ್ನ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ರಾಮ ಮಂದಿರ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಸಂದರ್ಭದಲ್ಲಿ ಈ ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಲಾಗಿತ್ತು. ಹನುಮ ಧ್ವಜವನ್ನ ಅಲ್ಲಿ ಹಾರಾಟವನ್ನ ಮಾಡಲಾಗಿತ್ತು, ಹನುಮ ಧ್ವಜವನ್ನ ಹಾರಿಸಲಾಗಿತ್ತು. ಆ ಹನುಮ ಧ್ವಜದಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ.
ಈಗ ಹನುಮ ಧ್ವಜ ಬಹುತೇಕ ಅದನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡಲಾಗಿದೆ. ಸ್ಥಳೀಯರ ವಿರೋಧದ ಮಧ್ಯೆಯೂ, ಸ್ಥಳೀಯ ಜನಪ್ರತಿನಿಧಿಗಳ ವಿರೋಧದ ಮಧ್ಯೆಯೂ ಪೊಲೀಸರು, ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಧ್ವಜವನ್ನ ಕೆಳಗಿಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಬಹುತೇಕ ಕೆಳಗಿಳಿದಾಗಿದೆ ಧ್ವಜ. ಸುತ್ತಲೂ ಇರುವಂತಹ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮ ಭಾವನೆ, ಭಕ್ತಿಯ ಮೇಲೆ ದಾಳಿಯಾಗ್ತಾ ಇದೆ. ನಾವೇನು ಅನುಮತಿ ಇಲ್ಲದೆ ಮಾಡಿರಲಿಲ್ಲ. ಗ್ರಾಮ ಪಂಚಾಯಿತಿಯಲ್ಲೇ 22 ಸದಸ್ಯರ ಪೈಕಿ 20 ಸದಸ್ಯರು ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು, ಒಪ್ಪಿಗೆಯನ್ನ ಕೊಟ್ಟಿದ್ರು. ಹೀಗಿದ್ರೂ ಕೂಡ ಯಾರದ್ದೋ ಮೇಲಾಧಿಕಾರಿಗಳ ಆದೇಶ ಅಂತ ಹೇಳಿ ಯಾಕೆ ಇಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂಥ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸುತ್ತಿದ್ದಾರೆ. ಸದ್ಯಕ್ಕೆ ಕೆರಗೋಡು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.